Hello everyone, welcome back to my YouTube channel. So first and the foremost thing, I would like to say sorry for taking so long time and a long break from doing videos on YouTube. So we'll be back with great contents and I hope you all support the same. So today's topic is all about business studies question bank discussion. So you all know that recently question bank has been released on the PU portal regarding different subjects, different point of view questions, MCQs, everything has been released and you guys have to concentrate on that as well. ಸೊ ಅದನ್ನು ತಲೆಯಲ್ಲಿಟ್ಕೊಂಡು ಇವತ್ತಿನ ವಿಡಿಯೋ ನಾನು ಚಾಪ್ಟರ್ 1ಅಲ್ಲಿ ಇರುವಂತಹ ಕ್ವಶನ್ ಬ್ಯಾಂಕ್ ಕ್ವಶನ್ಸ್ನ ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ 8 ಮಾರ್ಕ್ಸ್ 4 ಮಾರ್ಕ್ಸ್ MCQs ಪ್ರತಿಯೊಂದನ್ನು ನಾನು ಆದಷ್ಟು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಚಾಪ್ಟರ್ 1 ಬಂದು ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ಇದರಲ್ಲಿ 8 ಮಾರ್ಕ್ಸ್ ಒಂದು ಪಾರ್ಟ್ ಎನಲ್ಲಿ 2 ಕ್ವಶನ್ ಬರುತ್ತೆ ಮತ್ತು ಶಾರ್ಟ್ ಆನ್ಸರ್ಸ್ ಅಂದರೆ 2 ಮಾರ್ಕ್ಸಲ್ಲಿ ಒಂದು ಕ್ವಶನ್ ಬರುತ್ತೆ. ಸೊ ನಾವಿವಾಗ ಮೇಜರಾಗಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಪಾರ್ಟ್ ಎ, ಬಿಕಾಸ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವಲ್ಲಿ ಕ್ವಶನ್ಸ್ ಬಂದಿರುತ್ತೆ, ಆಪ್ಷನ್ಸ್ ಬೇರೆ ಥರ ಇರುತ್ತೆ. ನಾವು ಪ್ರಿಪ್ರೇಟ್ರೀಸಲ್ಲಿ ಎಕ್ಸಾಮ್ಸಲ್ಲಿ ಬರೆದಿರೋಂತಹ ಆನ್ಸರ್ಸ್ಗೂ ಮತ್ತು ಬೋರ್ಡಲ್ಲಿ ಬರುವಂತಹ ಕ್ವಶನ್ಸ್ಗೂ ತುಂಬ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್ ಇರುತ್ತೆ. ಸೊ ಅದನ್ನು ಇವತ್ತು ನಾವು ಕ್ವಶನ್ ಬ್ಯಾಂಕ್ ಥ್ರೂ ಕಲ್ತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಆ್ಯಂಡ್ ಇವಾಗ ಒಂದೇ ಕ್ವಶನನ್ನು ತುಂಬ ಪರ್ಸ್ಪೆಕ್ಟಿವ್ಸಲ್ಲಿ ಕೇಳ್ಕೊತಾ ಹೋಗ್ಬೋದು. ಸೊ ಅದು ಹೇಗೆ ಕೇಳ್ತಾರೆ, ಯಾವ ರೀತಿ ಇರ್ಬೋದು ಅನ್ನೋದನ್ನ ಇವಾಗ ನಾವು ಒಂದೊಂದೇ ಡಿಸ್ಕಸ್ ಮಾಡೋಣ. ಚೂಸ್ ಆ್ಯಂಡ್ ರೈಟ್ ದ ಕರೆಕ್ಟ್ ಆನ್ಸರ್. ಫಸ್ಟ್ ಮೇನ್, ವಿಚ್ ಈಸ್ ನಾಟ್ ಅ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್. ಪ್ಲ್ಯಾನಿಂಗ್, ಸ್ಟಾಫಿಂಗ್, ಕೋಆಪ್ರೇಟಿವ್, ಕಂಟ್ರೋಲಿಂಗ್. ಸೊ ಇವಾಗ ನಿಮಗೆ ಒಂದಿಷ್ಟು ಆಪ್ಷನ್ಸ್ನ ತಲೆಯಲ್ಲಿದ್ದಾಗ ನೀವು ಫಸ್ಟು ಯು ನೀಡ್ ಟು ಫೋಕಸ್ ಆನ್ ದ ಮೇನ್ ಪಾರ್ಟ್ ಆಫ್ ಅ ಕ್ವಶನ್. ಅವ್ರು ಕೇಳಿರೋದೇನು, ವಿಚ್ ಇಸ್ ನಾಟ್ ಅ ಫಂಕ್ಷನ್ ಅಂದರೆ ಫಾಲ್ಸ್ ಕ್ವಶನ್ ಇದು. ಸೊ ನಾವು ಯಾವುದು ಫಂಕ್ಷನ್ ಅಲ್ಲ ಅನ್ನೋದನ್ನ ಟಿಕ್ ಮಾಡಬೇಕು. ಸೊ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಏನೇನು, ಪ್ಲ್ಯಾನಿಂಗ್, ಕಂಟ್ರೋಲಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್ ಆ್ಯಂಡ್ ಆರ್ಗನೈಸಿಂಗ್. ಸೊ ಇದು ಬಿಟ್ಟು ಯಾವ್ದು ಆಪ್ಷನ್ ಇದೆ, ಕೋಆಪ್ರೇಟಿಂಗ್ ಆನ್ಸರ್ ಇದೆ. ಸೊ ಕೋಆಪ್ರೇಟಿವ್ನ ನಾವು ಟಿಕ್ ಮಾಡಬೇಕಾಗತ್ತೆ. So the next question, the following is not an objective of management: earning profits, growth of the organization, providing employment. Last one is policy. So earning profits, growth and employment providing is very very important for organization to grow and develop. So ಈ ಮೂರೂ ಕೂಡ ಅದರದ್ದು ಮೇನ್ ಆಬ್ಜೆಕ್ಟಿವ್ ಅಥವಾ ಗುರಿಗಳಾಗಿರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಪಾಲಿಸಿ ಅಂದರೆ ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಂಪ್ಲಾಯೀಸ್ಗೆ, ಮ್ಯಾನೇಜ್ಮೆಂಟ್ಗೆ ಮಾಡಿಕೊಡೋದು, ಹೇಳ್ಕೊಡೋದು, ಇದೆಲ್ಲ ಪಾಲಿಸಿ ಅಂಡರಲ್ಲಿ ಬರುತ್ತೆ. ಇದು ಪ್ಲ್ಯಾನಿಂಗಲ್ಲಿ ಬರುವಂತಹ ಒಂದು ಕ್ಯಾಟಗಿರಿ ಆಗಿರುತ್ತೆ. ಸೊ ಮೇನ್ ಆಬ್ಜೆಕ್ಟಿವ್ ಆಫ್ ಮ್ಯಾನೇಜ್ಮೆಂಟ್ ಆಗಿರಲ್ಲ. ಸೊ ಅದಕ್ಕೆ ಪಾಲಿಸಿ ಇಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಪಾಲಿಸಿ ಫಾರ್ಮುಲೇಷನ್ ಇಸ್ ಅ ಫಂಕ್ಷನ್ ಆಫ್. ಸೊ ಪಾಲಿಸಿ ಫಾರ್ಮುಲೇಷನ್ಸ್ ಅಂದರೆ ರೂಲ್ಸ್ನ ಫೈಲ್ ಮಾಡೋದು ಆ್ಯಂಡ್ ರೂಲ್ಸ್ನ ಫ್ರೇಮ್ ಮಾಡೋದು ಆ್ಯಂಡ್ ಎಂಪ್ಲಾಯೀಸ್ಗೆ ಹೌ ಟು ವರ್ಕ್ ಆ್ಯಂಡ್ ಹೌ ಟು ಬಿ ಅಮಾಂಗ್ಸ್ ದ ರೂಲ್ಸ್ ಅನ್ನೋದನ್ನ ಹೇಳ್ಕೊಡೋದು, ಇದನ್ನೆಲ್ಲ ಫ್ರೇಮ್ ಮಾಡೋದು ಯಾರು ಅಂತ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ದೆರ್ ಆರ್ 3 ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಒನ್ ಇಸ್ ಟಾಪ್ ಲೆವೆಲ್, ಸೆಕೆಂಡ್ ಒನ್ ಇಸ್ ಮಿಡಲ್ ಲೆವೆಲ್, ಥರ್ಡ್ ಒನ್ ಇಸ್ ಆಪರೇಷನ್ ಲೆವೆಲ್. ಸೊ ಈ ಮೂರಲ್ಲಿ ಯಾರು ಪಾಲಿಸಿನ ಫ್ರೇಮ್ ಮಾಡ್ತಾರೆ ಅಂತ. ಸೊ ದ ಆನ್ಸರ್ ಇಸ್ ಟಾಪ್ ಲೆವೆಲ್. ಆ್ಯಂಡ್ ನಿಮಗೆ ಇನ್ನೊಂದು ಕನ್ಫ್ಯೂಸಿಂಗ್ ಆಪ್ಷನಲ್ಲಿ ಆಲ್ ಆಫ್ ದ ಎಬೋ ಅಂತ ಇದೆ. ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಮೈಂಡ್ಸೆಟಲ್ಲಿ ಏನಿರುತ್ತೆ, ಎಲ್ಲ ಟೈಮು ಆಲ್ ಆಫ್ ದಿ ಎಬೋನೇ ಆನ್ಸರ್ ಇರುತ್ತೆ, ಅದನ್ನೇ ಟಿಕ್ ಮಾಡಿಬಿಡೋಣ ಅಂತ ಇರುತ್ತೆ. ಇಟ್ಸ್ ಅ ವೆರಿ ರಾಂಗ್ ನೋಷನ್. ಈ ಸತಿ ಅದನ್ನು ಸ್ಟ್ರಿಕ್ಟಾಗಿ ಅವಾಯ್ಡ್ ಮಾಡಿದ್ದಾರೆ. ಆಲ್ ಆಫ್ ದಿ ಎಬೋ ನಿಮಗೆ ಒಂದು ಕನ್ಫ್ಯೂಸಿಂಗ್ ಆಪ್ಷನ್ ಕೂಡ ಆಗಿರಬಹುದು. ಸೊ ಕರೆಕ್ಟಾಗಿ ಕ್ವಶನ್ನ ಓದ್ಕೊಳ್ಳಿ. ಆ್ಯಂಡ್ ನಾನು ಆವಾಗಲೇ ಹೇಳ್ದಂಗೆ ಸಬ್ಜೆಕ್ಟ್ ಆಫ್ ದ ಕ್ವಶನ್ ಇಸ್ ವೆರಿ ಇಂಪಾರ್ಟೆಂಟ್. Fourth one, successful management ensures goals are achieved with least cost, timely achievement of goals, both of the above, none of the above. So the answer is both of the above. So goalsna achieve ಮಾಡೋದು ಕಮ್ಮಿ ದುಡ್ಡಲ್ಲಿ is also very important, as well as timely achievement of goals ಮಾಡೋದ್ರಿಂದ ಡೆವಲಪ್ಮೆಂಟ್ ಆಫ್ ಅ ಕಂಪನಿ ಬೇಗ ಆಗುತ್ತೆ. ಸೊ ಇದೆರಡೂ ಕೂಡ ಸಕ್ಸಸ್ಫುಲ್ ಮ್ಯಾನೇಜ್ಮೆಂಟ್ಗೆ ಒಂದು ಮಂತ್ರ ಅಂತಲೇ ಹೇಳ್ಬೋದು. ಫಿಫ್ತ್ ಒನ್, ಮ್ಯಾನೇಜ್ಮೆಂಟ್ ಆ್ಯಸ್ ಅ ಪ್ರೊಫೆಷನ್. ಸೊ ಮ್ಯಾನೇಜ್ಮೆಂಟ್ ಆ್ಯಸ್ ಅ ಪ್ರೊಫೆಷನ್ ಬಂದು ನಮಗೆ ಟೆಕ್ಸ್ಟ್ ಬುಕ್ಕಲ್ಲಿ NCERT ಟೆಕ್ಸ್ಟ್ ಬುಕ್ಸಲ್ಲಿ ಒಂದಷ್ಟು ಬಿಗ್ ಟಾಪಿಕ್ ಆಗಿ ಪ್ಲಸ್ ಆರ್ಟ್ ಆ್ಯಂಡ್ ಸೈನ್ಸ್ ಜೊತೆ ಪ್ರೊಫೆಷನ್ನು ಕೂಡ ನೀಟಾಗಿ ಪಾಯಿಂಟ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆ ಟಾಪಿಕಿಂದ ಒಂದು ಕ್ವಶನ್ ಬಂದಿದೆ. ವೆಲ್ ಡಿಫೈನ್ಡ್ ಬಾಡಿ ಆಫ್ ನಾಲೆಡ್ಜ್, ರಿಸ್ಟ್ರಿಕ್ಟೆಡ್ ಎಂಟ್ರಿ, ಎಥಿಕಲ್ ಕೋಡ್ ಆಫ್ ಕಂಡಕ್ಟ್, ಆಲ್ ಆಫ್ ದಿ ಎಬೋ. ಸೊ ದ ಆನ್ಸರ್ ಇಸ್ ಆಲ್ ಆಫ್ ದಿ ಎಬೋ. ಸಿಕ್ಸ್ತ್ ಒನ್,
Himangi Enterprises Limited is planning to increase its sales by 30% in the next quarter. Identify the feature of management. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಫೀಚರ್ ಆಫ್ ಮ್ಯಾನೇಜ್ಮೆಂಟ್ ಅಂದರೆ ಮ್ಯಾನೇಜ್ಮೆಂಟ್ ಇಸ್ ಆಲ್ ಪರ್ವೇಸಿವ್, ಗೋಲ್ ಓರಿಯೆಂಟೆಡ್ ಪ್ರಾಸೆಸ್, ಮಲ್ಟಿ ಡೈಮೆನ್ಷನಲ್, ಕಂಟಿನ್ಯೂಸ್ ಪ್ರಾಸೆಸ್. ಸೊ ಇದೆಲ್ಲ ಪಾಯಿಂಟ್ಸ್ 8 ಮಾರ್ಕ್ಸಿಗೆ ಏನು ಓದಿರ್ತೀರೋ ಆ ಪಾಯಿಂಟ್ಸ್ನ ರೀಕಾಲ್ ಮಾಡ್ಕೋಬೇಕಾಗುತ್ತೆ ಈ MCQನ ಫಾಲೋ ಅಪ್ ಮಾಡಬೇಕಾದ್ರೆ. ಸೊ ಮ್ಯಾನೇಜ್ಮೆಂಟ್ ಇಸ್ ಆಲ್ ಪರ್ವೇಸಿವ್ ಅಲ್ಲ. ಸೊ ಅವರು 30% ಸೇಲ್ಸ್ನ ಅಚೀವ್ ಮಾಡಬೇಕು ಅನ್ನೋದನ್ನ ಇಟ್ಕೊಂಡಿದ್ದಾರೆ ತಲೆನಲ್ಲಿ. ಸೊ ಅದು ಗೋಲ್ಸ್ ಆಗಿ ಮೇನ್ ಇಂಟೆನ್ಷನ್ ಆಗುತ್ತೆ. ಸೊ ಮ್ಯಾನೇಜ್ಮೆಂಟ್ ಇಸ್ ಗೋಲ್ ಓರಿಯೆಂಟೆಡ್ ಪ್ರಾಸೆಸ್ಗೆ ಆನ್ಸರ್ ಆಗುತ್ತೆ. ಆ್ಯಂಡ್ ಅಲ್ಲಿ ಆಪ್ಷನ್ ಆಲ್ ಆಫ್ ದಿ ಅಬೋವ್ ಕೂಡ ಇದೆ. ಆ್ಯಂಡ್ ದಟ್ ಈಸ್ ನಾಟ್ ಅ ರೈಟ್ ಆನ್ಸರ್. ರೈಟ್ ಆನ್ಸರ್ ಇಸ್ ಸೆಕೆಂಡ್ ಒನ್. ಕೋಆರ್ಡಿನೇಷನ್ ಇಸ್. ಸೊ ಲಾಸ್ಟ್ ಟಾಪಿಕ್ ಆಫ್ ಫಸ್ಟ್ ಚಾಪ್ಟರ್ ಬಂದು ಕೋಆರ್ಡಿನೇಷನ್. ಆ್ಯಂಡ್ ನಮಗೆ ಹೆಡ್ಡಿಂಗಲ್ಲೇ ಸಿಗುತ್ತೆ ಕೋಆರ್ಡಿನೇಷನ್ ಇಸ್ ದ ಎಸೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ. ಸೊ ದ ಎಸೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ವಿಲ್ ಬಿ ದ ಆನ್ಸರ್. ಆಪ್ಷನ್ಸ್ ನೋಡ್ಕೊಂಬಿಡೋಣ. ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್, ಆಬ್ಜೆಕ್ಟಿವ್ ಆಫ್ ಮ್ಯಾನೇಜ್ಮೆಂಟ್, ನನ್ ಆಫ್ ದಿ ಅಬೋವ್, ಆ್ಯಂಡ್ ಎಸೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ದ ಆನ್ಸರ್ ಇಸ್ ಎಸೆನ್ಸ್ ಆಫ್ ಮ್ಯಾನೇಜ್ಮೆಂಟ್. Eighth one, dash refers to doing the task correctly and with minimum cost. The options goes like this: effectiveness, coordination, process, efficiency. The right answer is efficiency. ಸೊ ನಾವು ಫಸ್ಟ್ ಟಾಪಿಕ್ ಹೇಗೆ ವಾಟ್ ಈಸ್ ಮ್ಯಾನೇಜ್ಮೆಂಟ್, ಡಿಫೈನ್ ಮ್ಯಾನೇಜ್ಮೆಂಟ್ ಅಂತ ಓದ್ತೀವಿ. ಅದರಲ್ಲಿ ಎಫೆಕ್ಟಿವ್ಲಿ, ಎಫಿಷಿಯೆಂಟ್ಲಿ ಅನ್ನೋದು 2 ವರ್ಡ್ ಬರುತ್ತೆ. ಆ ವರ್ಡಲ್ಲಿ ನಮಗೆ NCERTನಲ್ಲಿ ದೇ ಹ್ಯಾವ್ ಗಿವನ್ ಅ ಕರೆಕ್ಟ್ ಸೆಂಟೆನ್ಸ್ ಆಫ್ ಎಫಿಷಿಯನ್ಸಿ ರಿಫರ್ಸ್ ಟು ಡೂಯಿಂಗ್ ದ ಟಾಸ್ಕ್ ಕರೆಕ್ಟ್ಲಿ ಆ್ಯಂಡ್ ವಿತ್ ಮಿನಿಮಮ್ ಕಾಸ್ಟ್ ಅನ್ನೋದನ್ನ ಎಕ್ಸಾಕ್ಟ್ ಸೆಂಟೆನ್ಸ್ ನಮಗೆ ಬುಕ್ಕಲ್ಲಿ ಸಿಗುತ್ತೆ ಇನ್ ದ ಫಸ್ಟ್ ಟಾಪಿಕ್ ಆಫ್ ದ ಚಾಪ್ಟರ್ ಇಟ್ ಸೆಲ್ಫ್. ನೆಕ್ಸ್ಟ್ 9th one, management is considered as art, science, both art and science, and none of the above. 8 marks ಒಂದು ಕ್ವಶನ್ ಇದೆ, ಎಕ್ಸ್ಪ್ಲೇನ್ ಮ್ಯಾನೇಜ್ಮೆಂಟ್ ಆಸ್ ಅನ್ ಸೈನ್ಸ್ ಆ್ಯಂಡ್ ಆರ್ಟ್ ಅಂತ. ಸೊ ಅದರಲ್ಲಿ ಕೊಟ್ಟಿದ್ದಾರೆ ಲೈಕ್ ಮ್ಯಾನೇಜ್ಮೆಂಟ್ ಇಸ್ ಬೋತ್ ಆರ್ಟ್ ಆಸ್ ವೆಲ್ ಆಸ್ ಸೈನ್ಸ್. ಸೊ ದ ಆಪ್ಷನ್ ಇಸ್ ಸಿ. So the next question is, providing facilities of schools, hospitals is the dash objective of the management. Option A, social objective. Option B, organizational objective. Option C, personal objective. Option D, none of the above. So you all know that there are 3 objectives of the management. One is social objective, organizational objective, personal objective. In that, social objective is the answer. So you all know that whenever we are developing a company or a business, we should not only think about ourselves, we should think about the environment or the atmosphere which we are living also. In that perspective, we should develop the schools, we should develop the hospitals surrounding us, we should help the needy people, as well as we should provide a proper opportunities and employment. So social objective will be the right answer. Next, second main is fill in the blanks, and we have the answers in our brackets, but we need to choose the appropriate answer and fill in the blanks. So first one, management is the process of getting things done with the aim of achieving goals. So idu namma ಮ್ಯಾನೇಜ್ಮೆಂಟ್ ಮೀನಿಂಗಲ್ಲೇ ಇದೆ. ಸೊ ಅದರಿಂದ ಬಂದಿರುವಂತಹ ಒಂದು ಕ್ವಶನ್. ಡ್ಯಾಶ್ ಇಸ್ ಕನ್ಸಿಡರ್ಡ್ ಆಸ್ ದ ಬೇಸ್ ಫಾರ್ ಆಲ್ ದ ಅದರ್ ಮ್ಯಾನೇಜರಿಯಲ್ ಫಂಕ್ಷನ್. ಪ್ಲ್ಯಾನಿಂಗ್. ಸೊ ಪ್ಲ್ಯಾನಿಂಗಿಂದನೇ ಪ್ರತಿಯೊಂದು ಸ್ಟಾರ್ಟ್ ಆಗೋದು. ಪ್ಲ್ಯಾನಿಂಗ್ ಇಸ್ ಅ ಫಸ್ಟ್ ಆ್ಯಂಡ್ ದ ಫೋರ್ಮೋಸ್ಟ್ ಫಂಕ್ಷನ್. ಸೊ ಪ್ಲ್ಯಾನಿಂಗ್ ಇಸ್ ದ ಆನ್ಸರ್. ಥರ್ಡ್ ಒನ್, dash management consists of senior most executives. So you all know that top level consists of senior most executives. So that is your first level. Fourth one, middle level management act as a link between top level and middle level. So top level and lower level. ಸೊ ಏನಾಗುತ್ತೆ, ಮಿಡಲ್ ಲೆವೆಲ್ ಅವರು ಟಾಪ್ ಲೆವೆಲ್ ಅವ್ರು ಕೊಡೋವಂತಹ ಆರ್ಡರ್ಸ್ನೂ ಫಾಲೋ ಮಾಡಬೇಕಾಗತ್ತೆ, ಪ್ಲಸ್ ಆಪ್ರೇಷನ್ ಲೆವೆಲ್ ಅವ್ರು ಕೊಡೋವಂತಹ ಕೆಲಸಗಳನ್ನೂ ಚೆಕ್ ಮಾಡಬೇಕಾಗತ್ತೆ. ಆ್ಯಂಡ್ ಅವರ 2 ರೀತಿನಲ್ಲೂ ಲಿಂಕ್ ಆಗಿ ಬಿಹೇವ್ ಮಾಡ್ತಿರ್ತಾರೆ. ಲಾಸ್ಟ್ ಒನ್, ಕೋಆರ್ಡಿನೇಷನ್ ಎನ್ಶೋರ್ಸ್ ಯೂನಿಟಿ ಆಫ್ ಆ್ಯಕ್ಷನ್. ಸೊ ಯು ಆಲ್ ನೋ ದ್ಯಾಟ್ ವೆನೆವರ್ ಯು ಆರ್ ವರ್ಕಿಂಗ್ ಇನ್ ಅನ್ ಆರ್ಗನೈಸೇಷನ್ ವಿ ನೀಡ್ ಟು ಡೂ ಎವ್ರಿಥಿಂಗ್ ವಿತ್ ದ ಕೋಆರ್ಡಿನೇಷನ್. ಸೊ ಯೂನಿಟಿ ಅನ್ನೋದು ಬರಬೇಕು ಅಂದರೆ ಕೋಆರ್ಡಿನೇಷನ್ ಬರಬೇಕು. ಸೊ ಕೋಆರ್ಡಿನೇಷನ್ ಎನ್ಶೋರ್ಸ್ ಯೂನಿಟಿ ಆಫ್ ಆ್ಯಕ್ಷನ್. ಸೊ ಥರ್ಡ್ ಮೇನ್ ಇಸ್ ಮ್ಯಾಥ್ಸ್ ಫಾಲೋಯಿಂಗ್. ಎಫೆಕ್ಟಿವ್ನೆಸ್. ಸೊ ನೀವು ಇವಾಗ ಮ್ಯಾಥ್ಸ್ ಫಾಲೋಯಿಂಗ್ ಅಂತ ನೋಡಿದಾಗ ಎ ಪಾರ್ಟ್ ಆ್ಯಂಡ್ ಬಿ ಪಾರ್ಟ್ ಅಂತ ಇರುತ್ತೆ. ಎ ಕಾಲಮ್ ಬಿ ಕಾಲಮಲ್ಲಿ ಎರಡನ್ನೂ ಕ್ಲೀನಾಗಿ ಒಂದು 5 minutes ಓದ್ಕೊಳ್ಳಿ, ಯಾವುದಕ್ಕೆ ಸೂಟಬಲ್ ಅಂತ. ಬಿಕಾಸ್ ಮ್ಯಾಥ್ಸ್ ಫಾಲೋಯಿಂಗಲ್ಲಿ ಒಂದು ತಪ್ಪಾದರೆ ಇನ್ನೊಂದು ತಪ್ಪಾಗತ್ತೆ. ಸೊ ಶುಡ್ ಬಿ ಕೇರ್ಫುಲ್ ವೈಲ್ ಚೂಸಿಂಗ್ ಅ ಪ್ರಾಪರ್ ಕ್ವೆಶ್ಚನ್ ಆ್ಯಂಡ್ ಪ್ರಾಪರ್ ಆನ್ಸರ್ ಫಾರ್ ದ್ಯಾಟ್. First one, effectiveness. So effectiveness is doing the right task. Organizational objective, survival of the business. Coordination, integrates group efforts. So ಇದು fill in the blanks ಅಲ್ಲೂ ರಿಪೀಟ್ ಆಗಿದೆ. Social objective, environmental friendly methods.
ಲಾಸ್ಟ್ ಒನ್ ಸೂಪರ್ವೈಸರಿ ಲೆವೆಲ್ ಫೋರ್ಮೆನ್. ಸೊ ಈ ಥರದ್ದು ಕೊಟ್ಟಾಗ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಯಾವುದೇ ಟಾಪಿಕಿಂದ ಮ್ಯಾಸ್ ಆಫ್ ಫಾಲೋಯಿಂಗ್ ಚೂಸ್ ಮಾಡಿದ್ದಾರೆ ಅಂತ. ಸೊ ಹುಷಾರಾಗಿ ನೋಡಿಕೊಂಡು 2 ಕಾಲಮ್ಸ್ನ ನೋಡಿಕೊಂಡು ಕ್ಲೀನಾಗಿ ಮ್ಯಾಚ್ ಮಾಡಿ. ಫೋರ್ತ್ ಮೇನ್ ಯು ಆಲ್ ನೋ ದ್ಯಾಟ್ 1 ಮಾರ್ಕ್ ಕ್ವಶನ್ ಆಗಿರುತ್ತೆ. ಸೊ 1 ಮಾರ್ಕ್ ಕ್ವಶನ್ಸ್ ಎಲ್ಲ 1 ವರ್ಡ್ ಆನ್ಸರ್ಸ್ ಅಥವಾ 1 ಸೆಂಟೆನ್ಸ್ ಆನ್ಸರ್ಸ್ ಇರುತ್ತೆ. ವಾಟ್ ಈಸ್ ಎಫಿಷಿಯನ್ಸಿ? ಸೊ ಎಫಿಷಿಯನ್ಸಿ ಇಸ್ ನಥಿಂಗ್ ಬಟ್ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಆಲ್ರೆಡಿ ಆನ್ಸರ್ ಇದೆ. refers to doing the task with minimum cost and time. What is effectiveness? So effectiveness is nothing but doing the right task. State any one dimension. So dimensions ಬಂದು 8 marks question ಅಲ್ಲಿ management is multi-dimensional ಅನ್ನೋ ಪಾಯಿಂಟ್ ಅಲ್ಲಿ ಇದೆ. Management of work, management of people, management of operation. Next, give an example for top level. So top level ಗೆ you can give the senior most executive CEO ಇವ್ರನ್ನ ಕೊಡ್ಬೋದು. ನೆಕ್ಸ್ಟ್ ಗಿವ್ ಎನ್ ಎಕ್ಸಾಂಪಲ್ ಫಾರ್ ಮಿಡಲ್ ಲೆವೆಲ್ಗೆ ಯು ಕ್ಯಾನ್ ಗಿವ್ ಎಕ್ಸಾಂಪಲ್ ಆಫ್ HR ಆರ್ ದ ಮ್ಯಾನೇಜರ್ಸ್ ಇವ್ರನ್ನ ಕೊಡಬೇಕಾಗತ್ತೆ. ನೆಕ್ಸ್ಟ್ ಸ್ಟೇಟ್ ಎನಿ ಒನ್ ಸೋಷಲ್ ಆಬ್ಜೆಕ್ಟಿವ್, ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಮೆಥಡ್ಸ್ ಅಥವಾ ಪ್ರೊವೈಡಿಂಗ್ ಫೆಸಿಲಿಟೀಸ್ ಟು ಸ್ಕೂಲ್ಸ್, ಹಾಸ್ಪಿಟಲ್ಸ್. ಸೊ ಇದೆಲ್ಲ ಸೋಷಲ್ ಆಬ್ಜೆಕ್ಟಿವ್ ಬರುತ್ತೆ. ಸ್ಟೇಟ್ ಎನಿ ಒನ್ ಪರ್ಸನಲ್ ಆಬ್ಜೆಕ್ಟಿವ್. Personal objective can be satisfying the needs of the employees or financial needs of the employees by giving them fair salaries, opportunities. Last one, mention any one function of management. So ಯಾವುದನ್ನು ಬೇಕಾದ್ರೂ ಮೆನ್ಷನ್ ಮಾಡ್ಬೋದು. ಸೊ ಫಸ್ಟು ಅಟೆಂಪ್ಟ್ ಅಂತ ಹೋದರೆ ನಮಗೆ ಪ್ಲ್ಯಾನಿಂಗ್ ಅನ್ನೋದೇ ಫಸ್ಟ್ ಬೇಗ ಬರುತ್ತೆ. ಸೊ ಪ್ಲ್ಯಾನಿಂಗ್ ಅನ್ನೋದನ್ನು ಕೂಡ ಬರ್ಕೋಬೋದು. ನೆಕ್ಸ್ಟ್ 2 or 3 sentences each, that is 5th main, 2 marks. Define management. ಸೊ ಅರ್ನಾಲ್ಡ್ ಕೂನ್ಸ್ ಅವರ ಡೆಫಿನೇಷನ್ ಇದೆ. ಸೊ ಅದನ್ನು ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಸೊ ಡಿಫೈನ್ ಅಂತ ಕೊಟ್ಟಾಗ ನಾವು ಪ್ರಾಸೆಸ್ ಆಫ್ ಗೆಟಿಂಗ್ ಥಿಂಗ್ಸ್ ಡನ್ ಅನ್ನೋದೇನಿದೆ ಅದನ್ನು ಬರೆಯೋದಕ್ಕಾಗಲ್ಲ, ಅದನ್ನು ಬರೆದ್ರೆ ರಾಂಗ್ ಆನ್ಸರ್ ಆಗುತ್ತೆ. ಸೊ ಡಿಫೈನ್ ಅಂತ ಕೊಟ್ಟಾಗ ಯು ಶುಡ್ ಟೇಕ್ ಸಮ್ವನ್ಸ್ ನೇಮ್ ಆ್ಯಂಡ್ ರೈಟ್ ಹಿಸ್ ಓನ್ ಪರ್ಸ್ಪೆಕ್ಟಿವ್ ವಾಟ್ ಎವರ್ ಹಿ ಹ್ಯಾಸ್ ಗಿವನ್ ಇನ್ ರಿಗಾರ್ಡ್ಸ್ ಟು ಮ್ಯಾನೇಜ್ಮೆಂಟ್. ಸೊ ಅವ್ರ ಮ್ಯಾನೇಜ್ಮೆಂಟಲ್ಲಿ ಯಾವ ರೀತಿ ಡೆಫಿನೇಷನ್ಸ್ನ ಕೊಟ್ಟಿದ್ದಾರೆ, ಇವಾಗ ಅರ್ನಾಲ್ಡ್ ಕೂನ್ಸ್ ಅವ್ರು ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ. ಸೊ ಅದನ್ನೇ ನೀವು ಬರಿಬೇಕಾಗತ್ತೆ, ಅದರಲ್ಲಿ ಯಾವುದೇ ರೀತಿ ಚೇಂಜಸ್ ಮಾಡೋದಕ್ಕಾಗಲ್ಲ. ಮೆನ್ಷನ್ ಎನಿ 2 ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಟಾಪ್ ಲೆವೆಲ್, ಮಿಡಲ್ ಲೆವೆಲ್. ಮೆನ್ಷನ್ 2 objectives, that is social objective, personal objective. Give any 2 organizational objectives. Next, to state any 2 importance of management, achieving group goals ಬರಿಬೋದು, ಮತ್ತು ಇನ್ಕ್ರೀಸಿಂಗ್ ಎಫಿಷಿಯನ್ಸಿ ಬರಿಬೋದು. ಆ್ಯಂಡ್ ಕಮಿಂಗ್ ಆನ್ ಟು ಆರ್ಗನೈಸೇಷನಲ್ ಆಬ್ಜೆಕ್ಟಿವ್, ಸರ್ವೈವಲ್, ಗ್ರೋತ್ ಆ್ಯಂಡ್ ಪ್ರಾಫಿಟ್, ದಟ್ ಈಸ್ ವಾಟ್ ಈಸ್ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್. ಆ್ಯಂಡ್ ಲಾಸ್ಟ್ ಮತ್ತೆ ಡಿಫೈನ್ ಕೋಆರ್ಡಿನೇಷನ್ ಇದೆ. ಸೊ ಮೆಕ್ಫರ್ಲ್ಯಾಂಡ್ ಅವರ ಒಂದು ಡೆಫಿನೇಷನ್ ಇದೆ. ಸೊ ಅದನ್ನು ಕೂಡ ನೀವು ಬರಿಬೋದು. So as we discussed earlier, as per the blueprint, you will be getting 8 marks questions, part A questions and 2 marks questions. So 8 marks questions ali, first one, management is a 3-tier activity. Show the levels of management with a neat diagram, explain them with examples. So idu hot question ಆಗಿರುತ್ತೆ. ಏನಂದ್ರೆ ಸೊ ಫಸ್ಟು ನಾವು ಲೆವೆಲ್ಸ್ನ ಡ್ರಾ ಮಾಡಬೇಕು, ಲೆವೆಲ್ಸಲ್ಲಿ ಏನೇನು ಎಕ್ಸಾಂಪಲ್ಸ್ ಬರುತ್ತೆ ಅಂತ ಬರೀಬೇಕು, ಆ್ಯಂಡ್ ಲೆವೆಲ್ಸ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಸೊ ಇದಿಷ್ಟು 8 ಮಾರ್ಕ್ಸಿಗೆ ಬರುತ್ತೆ. ಎಕ್ಸ್ಪ್ಲೈನ್ ದ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಯು ಆಲ್ ನೋ, ಈಗ ಎಲ್ಲರೂ ಥರೋ ಆಗಿಬಿಟ್ಟಿರ್ತೀರ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಒಂದು ಪಕ್ಕಾ ಕ್ವಶನ್ 8 ಮಾರ್ಕ್ಸ್ಗೆ ಅಂತ. ಸೊ ಬಟ್ ಬಿ ಕೇರ್ಫುಲ್ ವಿತ್ ದ ಅದರ್ ಕ್ವಶನ್ ಆಲ್ಸೋ, ಬಿಕಾಸ್ 8 ಮಾರ್ಕ್ಸ್ ಅಂದಿದ ತಕ್ಷಣ ಇಷ್ಟು 6 ಕ್ವಶನ್ಸ್ ನಮಗೆ ಇಲ್ಲಿ ಡ್ರ್ಯಾಗ್ ಅಪ್ ಮಾಡಿದ್ದಾರೆ ಕ್ವಶನ್ ಬ್ಯಾಂಕಲ್ಲಿ ಅಂದರೆ ಎಲ್ಲದಕ್ಕೂ ಪ್ರಿಪೇರ್ ಆಗೋದಕ್ಕೆ ಟ್ರೈ ಮಾಡಿ. ಬಿಕಾಸ್ ನಾನು ಅವಾಗಲೇ ಹೇಳ್ದಂಗೆ ಪರ್ಸ್ಪೆಕ್ಟಿವ್ಸ್ ಚೇಂಜ್ ಇರುತ್ತೆ, ಕೊಡೋಂತಹ ರೀತಿ ಬೇರೆ ಥರ ಇರುತ್ತೆ, ಆನ್ಸರ್ ಒಂದೇ ಇರ್ಬೋದು, ರೀತಿ ಬೇರೆ ಥರ ಇರ್ಬೋದು. ಸೊ ಅದನ್ನು ಅರ್ಥ ಮಾಡಿಕೊಂಡು ಆದಷ್ಟು ಫೋಕಸ್ ಮಾಡಿ. ಥರ್ಡ್ ಒನ್, ವಾಟ್ ಆಬ್ಜೆಕ್ಟಿವ್ಸ್ ಆ ಮ್ಯಾನೇಜ್ಮೆಂಟ್ ಏಮ್ಸ್ ಟು ಅಚೀವ್. ಸೊ 3 ಆಬ್ಜೆಕ್ಟಿವ್ಸ್ ಇದೆ ನಮಗೆ, ಸೋಷಲ್ ಆಬ್ಜೆಕ್ಟಿವ್, ಪರ್ಸನಲ್ ಆಬ್ಜೆಕ್ಟಿವ್, ಆ್ಯಂಡ್ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್. ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಮ್ಯಾನೇಜ್ಮೆಂಟ್ ಇಸ್ ಕನ್ಸಿಡರ್ಡ್ ಟು ಬಿ ಬೋತ್ ಆರ್ಟ್ ಆ್ಯಂಡ್ ಸೈನ್ಸ್. ಎಕ್ಸ್ಪ್ಲೈನ್. ಮ್ಯಾನೇಜ್ಮೆಂಟ್ ಇಸ್ ಅನ್ ಆರ್ಟ್ ಆ್ಯಂಡ್ ಸೈನ್ಸ್ ಆರ್ ನಾಟ್ ಮ್ಯೂಚುಲಿ ಎಕ್ಸ್ಕ್ಲೂಸಿವ್ ಬಟ್ ಕಾಂಪ್ಲಿಮೆಂಟ್ ಟು ಈಚ್ ಅದರ್. ಎಲ್ಯುಸಿಡೇಟ್. ಸೊ ಇದ್ರ ಬಗ್ಗೆ ಒಂದಷ್ಟು ಆರ್ಟ್ ಆ್ಯಂಡ್ ಸೈನ್ಸ್ ಬಗ್ಗೆ ನೀವು ಓದ್ಕೊಂಡು ಬರೀಬೇಕಾಗತ್ತೆ, ಆ್ಯಂಡ್ ಬೋತ್ ದ ಪರ್ಸ್ಪೆಕ್ಟಿವ್ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. 5th ಒನ್, ವಾಟ್ ಈಸ್ ಕೋಆರ್ಡಿನೇಷನ್, ಎಕ್ಸ್ಪ್ಲೈನ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್. ಎಷ್ಟೊಂದು ಮಿಡ್ ಟರ್ಮ್ ಕ್ವಶನ್ ಪೇಪರ್ಸಲ್ಲೂ ಕೂಡ ಈ ಕ್ವಶನ್ ಬಂದಿತ್ತು. ಸೊ ಇದನ್ನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಆ್ಯಂಡ್ ಎಕ್ಸ್ಪ್ಲೈನ್ ದ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ಫಂಕ್ಷನ್ಸ್, ಪ್ಲ್ಯಾನಿಂಗ್, ಸ್ಟಾಫಿಂಗ್, ಕಂಟ್ರೋಲಿಂಗ್, ಆರ್ಗನೈಸಿಂಗ್ ಆ್ಯಂಡ್ ಡೈರೆಕ್ಟಿಂಗ್. ಸೊ ಇದಿಷ್ಟನ್ನ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಅಲ್ಲಿ ನಿಮಗೆ ಎಷ್ಟೊಂದು ಕ್ವಶನ್ಸ್ಗೆ ಆರ್ ಅಂತೆಲ್ಲ ಕೊಟ್ಟಿದ್ದಾರೆ, ಅದನ್ನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಯಾಕೆಂದರೆ ನಿಮಗೆ ಆನ್ಸರ್ಸ್ ಗೊತ್ತಿರುತ್ತೆ, ಬಟ್ ಅದ್ರ ಬೇರೆ ಪರ್ಸ್ಪೆಕ್ಟಿವ್ಸು ಕೂಡ ಓದ್ಕೋಬೇಕಾಗತ್ತೆ. ಇವಾಗ ಮ್ಯಾನೇಜ್ಮೆಂಟ್ ಸೀಕ್ಸ್ ಟು ಅಚೀವ್ ಸರ್ಟನ್ ಆಬ್ಜೆಕ್ಟಿವ್, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್, ಈ ಥರ ವರ್ಡ್ಸ್ ಎಲ್ಲ ಸ್ವಲ್ಪ ಆ 3 ಅವರ್ಸಲ್ಲಿ ನಮಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ಬೋದು. ಸೊ ಅದಕ್ಕೆ ನಿಮಗೆ ಥರೋ ಪ್ರಿಪ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್.
ಕ್ವಶನ್ ಬ್ಯಾಂಕ್ಸ್ನ ತರೋವಾಗ ಓದಿ, ಮಾಡೆಲ್ ಪೇಪರ್ಸ್ 3 ನೀಟಾಗಿ ಓದ್ಕೊಳ್ಳಿ. ಸೊ ಆಲ್ ದ ವೆರಿ ಬೆಸ್ಟ್ ಫಾರ್ ಯೋರ್ ಎಕ್ಸಾಮ್ಸ್ ಪ್ರಿಪ್ರೇಷನ್, ಆ್ಯಂಡ್ ಪ್ರಿಪ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ರಾದರ್ ದ್ಯಾನ್ ಗೋಯಿಂಗ್ ಬ್ಲೈಂಡ್ಲಿ ಆ್ಯಂಡ್ ರೈಟಿಂಗ್ ಸಮಥಿಂಗ್. ಸೊ ಪ್ರಿಪೇರ್ ಆಗಿ ಪಾಯಿಂಟ್ಸ್ನ ಕಲ್ತ್ಕೊಳ್ಳಿ, ಬ್ಲೂ ಪ್ರಿಂಟ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಆ್ಯಂಡ್ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ all the topic which I have explained. So if any doubts, please do put it on a comment section and I'll be very happy to clear it out. Thank you.